ಬಂಗಾರ ಬಟ್ಟೆ ಇಡೀ ಬಂಗಾರ ಬಟ್ಟೆನಾಗ ನಮ್ಗೆ ಎಷ್ಟು ಜಾತಿ ಇದ್ದಾರೆ ಕ್ಯಾಸ್ಟು ಅಷ್ಟೂ ಜಾಸ್ತಿ ಬರೋದು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಪೂಜೆ ಮಾಡಲಿಕ್ಕೆ. ಅವ್ರಿಗೆ ಇವತ್ತವರೆಗೂ ಯಾವುದು ಮನುಷ್ಯಕ್ಕೂ ತೊಂದರೆ ಆಗಿಲ್ಲ, ಅಷ್ಟು ಸೇಫ್ಟಿಯಿಂದ ನಾವು ಮಾಡ್ಕೊಳ್ತೀವಿ. ಇವತ್ತೂ ಆ ಥರ ಮಾಡೋಣ ಸಾಹೇಬ್ ಹೇಳ್ತಾ ಇದ್ದಾರೆ, ಒಳ್ಳೇದು ಮಾಡಬೇಕು, ಬರೋ ಕಾಲಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ನಾವು ಅದಕ್ಕೆ ನಾವು ದೊಡ್ಡಗಳಿಗೆ ಪೂಜೆ ಮಾಡಿ ಹಿಂದೂ ಬಂಧುಗಳು ಮುಸ್ಲಿಂ ಬಂಧುಗಳೆಲ್ಲ ಒಪ್ಪಿದ್ರು. ನಾವು ಬಂಗಾರಪೇಟೆಯಲ್ಲಿ ಯಾವುದೇ ರೀತಿಯ ಕಾನೂನು ಸ್ವೀಕಾರ ಆಗೋ ಥರ ಒಂದು ಕೆಲಸವನ್ನು ಮಾಡುವುದಿಲ್ಲ, ಒಳ್ಳೆಯ ರೀತಿಯಲ್ಲಿ ಮಾಡ್ತೀವಿ ಅಂತೇಳಿ ಅವರು ಸಹ ಒಂದು ನಮಗೆ ನ್ಯಾಯವನ್ನು ಮಾಡಿಕೊಂಡು ಅದರಂತೆ ನಡ್ಕೊಂಡು ಅವರು ಹೇಳಿದರು, ಸರ್ ನಾವು ಹಿಂದೆ ಎಲ್ಲ 3 ಗಂಟೆವರೆಗೂ ಮಾಡ್ತೀವಿ ಅಂತೇಳಿ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಆದೇಶ ಪ್ರಕಾರ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವುದೇ ಪ್ರೊಸೆಷನ್ನು ಯಾವುದೇ ಫಂಕ್ಷನು 10 ಗಂಟೆ ಒಳಗಡೆ ಮುಗಿಬೇಕು ರಾತ್ರಿ. ಕಾರಣ ಏನಂದರೆ ನೈಟು ನಿದ್ದೆ ಹೋಗೋ ಜನರು ಸಾರ್ವಜನಿಕರಿಗೆ ನನ್ನ ಖುಷಿ ನಿನ್ನ ದುಃಖ ಆಗ್ಬೋದು, ನನ್ನ ಖುಷಿ ನಿನ್ನ ದುಃಖ ಆಗ್ಬೋದು. ಅದರಿಂದ ಯಾವುದೇ ವ್ಯಕ್ತಿಗೆ ನನ್ನ ಖುಷಿಯಿಂದ ಬೇರೆ ವ್ಯಕ್ತಿಗಳಿಗೆ ಅನಾನುಕೂಲ ಆಗುತ್ತೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಆಲ್ ಇಂಡಿಯಾಗೆ ಒಂದು ಆದೇಶ ಮಾಡಿದೆ. ನಾಟ್ ಓನ್ಲಿ ಕರ್ನಾಟಕ, ನಾಟ್ ಓನ್ಲಿ ಆಂಧ್ರ ಪ್ರದೇಶ್, ಟೋಟಲ್ ಆದೇಶಗಳು ನಮ್ಗೆ ತಿಳಿಸಿದ್ವಿ ಈ ಥರ ಹೋಗಬೇಕು ಅಂತೇಳಿ. ಆ ಥರ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದು ಮಾಡ್ಕೊಳ್ಳಿ. ಅವರ ಹಬ್ಬಕ್ಕೆ ನೀವು ಸಹಕರಿಸಿ, ನಿಮ್ಮ ಹಬ್ಬಕ್ಕೆ ಅವ್ರು ಸಹಕರಿಸ್ತಾರೆ ಅಷ್ಟೇ.